15 ಸೆಕೆಂಡ್ ಇರುತ್ತೆ ಅಷ್ಟೇ. 15 ಸೆಕೆಂಡು, 15 ಮಿನಿಟ್ಸು ಅಲ್ಲ, ಒಂದು 15 ಸೆಕೆಂಡು ವೀಡಿಯೋಗೆ ಅಷ್ಟು ವ್ಯೂಸ್ ಬಂದರೆ 5,82,000 5,82,000 ಕೇವಲ ಒಂದು ವೀಡಿಯೋಗೆ. ಹಾಯ್, ವೆಲ್ಕಮ್ ಟು ಸಕ್ರೆನಾಡು ಕೆಂಪ. ಇವತ್ತಿನ ಬ್ಲಾಗು ದುಡ್ಡಿನ ಬಗ್ಗೆ, ತುಂಬ ವಿಶೇಷವಾಗಿ ದುಡ್ಡಿನ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಏಕೆಂದರೆ ದುಡ್ಡು ಮಾಡ್ತಾನೆ ಸೋಷಿಯಲ್ ಮೀಡ್ಯಾದಲ್ಲಿ ದುಡ್ಡು ಮಾಡ್ತಾನೆ. ಆ ದುಡ್ಡಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತೋರ್ತೀನಿ. ಯಾಕೆಂತಂದರೆ ಕ್ಲಾರಿಟಿ ಕೊಟ್ಟರೆ ಅವ್ರಿಗೂ ಅರ್ಥ ಆಗುತ್ತೆ. ಹೌದಾ, ಈಗ ಆಗ ಅಂತ. ಅಡುಗೆ ಏನು ಮಾಡ್ತಾ ಇದ್ದಿಲ್ಲ ಸರ್ಗೆ? ತಂದಿದ್ದಾವೆ ಇವು ಬದನೆಕಾಯಿ. ಇದೇನು ಮಾಡ್ತಾ ಇದೆಯಲ್ಲ? ಇದು ಮಸಪ್ಪು ಮದೇನ್ ಕಾಳು. ಹಾಂ, ಇದು ಬೇಯಿಸ್ಕೋಬೇಕಾ? ಹಿಂಗೆ ಬೇಯಿಸ್ಬಿಟ್ಟು ಆರ್ಬೇಕು, ಮಿಕ್ಸಿಗೆ ಹಾಕ್ಬೇಕು. ಅಂದ್ರೆ ಏನೇನು ಹಾಕಿದೆ ಇದಕ್ಕೆ? ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಬೇಳೆ, ಸೊಪ್ಪು. ಬೇಳೆಕಾಳನ್ನು ಹಾಕ್ಬೇಕು ಅಂತ ಯಾರಂದ್ರೆ ನಿನಗೆ? ಬೇಯಕ್ಕೆ ಅದು ರುಬ್ಬಿಕ್ಕಿಲ್ವಾ? ಒಂದಿಷ್ಟು ಜಾಸ್ತಿ ಹಾಕಂಗಿಲ್ಲ. ರುಬ್ಬಕ್ಕೆ ಬೇಳೆಕಾಳನ್ನು ಹಾಕ್ಬೇಕಾ? ಆಮೇಲೆ ಹೆಂಗೆ ಮಾಡೋದು ಮಸಪ್ ಮಾಡೋದು, ಹಳ್ಳಿ ಮಸಪ್ ಮಾಡೋದು ಹೇಳ್ಬಿಡು ಪಾಪ, ಅವ್ರಿಗೂ ಗೊತ್ತಾಗ್ಲಿ ಅದು ಹೆಂಗೆ ಮಾಡ್ಕೊಂಡ್ರೆ. ಓ ಗೊತ್ತಾಗಿಲ್ಲ, ಅಲ್ಲ ಮೇಕಪ್ ಮಾಡ್ಕೊ ಬರಕ್ಕೆ ಹೋಯ್ತಾವಳೆ. ಹಾಂ, ಮಸಾಪು ಸೊಪ್ಪ ತಂದು ನಿಜ ಹೇಳಬೇಕು ಅಂದರೆ ಭಾನುವಾರ ತಂದಿರುವಂಥ ಸೊಪ್ಪು. ಇವತ್ತು ಗುರುವಾರ ಅಲೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 5 ದಿನ ಆಗೈತೆ. ಸೊಪ್ಪು ತಂದು 5 ದಿನ ಆಗಿರೋದನ್ನ ಪಿಡ್ಜಲ್ ಮಡಗಿ ಇವತ್ತು ಸಾಂಬಾರು ಮಾಡ್ತಾ ಇರುವಂಥದ್ದು ಮಸಪ್ ಸಾರ. ಅದು ಯಾವ್ಯಾವ ಥರದ್ದು ನಾನು ಪಾಲಕ್ಕು, ಕಿಲ್ಕೀರೆ ತರಿಕಿಲ್ಲ, ಕಿಲ್ಕೀರೆ ಕೋಲ್ಡ್ ಅಂತೆ. ಕಿಲ್ಕೆರೆ ತರಿಕಿಲ್ಲ, ಕಿಲ್ಕೆರೆ ಕೋಲ್ಡು ಅಂತ ಅಂದ್ಬಿಟ್ಟು ಕೀರೆ ಸೊಪ್ಪು ಅತಿ ಹೆಚ್ಚಾಗಿ ತಿಂತೀನಿ. ಪಾಲಕ್ಕು, ತಪ್ಸಿಗೆ, ಕೊತ್ತಂಬರಿ, ಕೀರೆ ಸೊಪ್ಪು, ಇಷ್ಟು ಈ ಥರದ ಐಟಮ ಜಾಸ್ತಿ ತರುವಂಥದ್ದು. ಉಪ್ಸಾರಿಗೆ ಮಸಪ್ಗೆ 2 ಕ್ವಾಲಿ ಅಂತ ಅಂದ್ಬಿಟ್ಟು ಇದು ಜಾಸ್ತಿ ಹಾಕ್ಸೋದು. ಬದನೆಕಾಯಿ ಮಸಪ್ಗೆ ಬದನೆಕಾಯಿ ಹಾಕೋರಂತ ತುಂಬ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಹೇಳೋದು. ಏನೇನು ಐಟಮು ಇದು ರೆಸಿಪಿ ಮಸಪ್ ರೆಸಿಪಿ ಏನೇನು ಆಡಿಸ್ಕೊಬಿಡೋದು? ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ, ಬೇಯ್ತಾ ಮುಂದೆ ಕೇಳು. ಆಡಿಸ್ಕೊಬಿಟ್ಟು ಈರುಳ್ಳಿ, ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ ಅಗ್ರಣೆಗೆ ಹಾಕೋದು. ಅಗ್ರಣೆಗೆ ಬೆಳ್ಳುಳ್ಳಿ ಎಲ್ಲ ಈರುಳ್ಳಿಗೆ ಅಗ್ರಣೆಗೆ ಹಾಕ್ಬಿಡೋದ? ಎಣ್ಣೆ ಬಿಟ್ಟು ಅದ್ರೊಳಗೆ ಈ ಪಾತ್ರೆ ಒಳಿಕೆ ಇದೆಲ್ಲ ಬೇಯಿಸ್ಕೊಂಡು ಸೊಪ್ಪೆಲ್ಲ ಎತ್ಕೊಂಡಿರ್ತೀವಲ್ಲ, ಸೊಪ್ಪ ಎತ್ಕೊಂಡಿರ್ತಿದೆ. ಖಾಲಿ ಪಾತ್ರೆ ಮಡಗ್ತಿದೆ. ಇದ್ರ ನೀರ್ನು ಬೇರೆ ಬಗ್ಗಿಸ್ಕೊಬಿಡ್ತೀವಿ. ನೀರ್ನು ಬೇರೆ ಪಾತ್ರೆ ಉಯ್ಕೊಂಡಿರ್ತಿದೆ. ಉಯ್ಕೊಬಿಟ್ಟು ಇದಕ್ಕೆ ಅಗ್ರಣೆಗೆ ಹಾಕ್ತೀನಿ. ಆಮೇಲೆ ಅಗ್ರಣೆಗೆ ಹಾಕ್ಬಿಡ್ತಿದೆ. ಅದೇ ಏನೇನು ಹಾಕಿ ಅಗ್ರಣೆಗೆ? ಎಣ್ಣೆ, ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ದಪ್ಪಮೆಣಸಿನ್ಕಾಯಿನೂ ಹಾಕ್ತೀನಿ ನಾನು. ಅಷ್ಟ ಹಾಕಿದ್ರೆ ಮಸಪ್ ಆಗೋಯ್ತದೆ. ಇಲ್ಲ, ಅದು ಅಗ್ರಣೆಗೆ ಮಾತ್ರ ಕೇಳು ಇಲ್ಲಿ. ಹೇಳು, ಅದು ಕೇಳಕ್ಕೆ ಅಲ್ವಾ ಹಿಡಿತಾರ? ಅದೇ ಹಾಕಿ ಅಲ್ಲಿ ಹಿಂದಿ ಕೊಡೋದೇ. ಈರುಳ್ಳಿ ಫಸ್ಟ್ ಹೇಳ್ತೀನಿ ಕೇಳು. ಎಣ್ಣೆ, ಸಾಸಿವೆ, ಈರುಳ್ಳಿ, ದಪ್ಪಮೆಣಸಿನ್ಕಾಯಿ ಎಲ್ಲ ಹಾಕಬೇಕು ಅಗ್ರಣೆಗೆ. ಅದು ಫ್ರೈ ಆದ್ಮೇಲೆ ಬದನೆಕಾಯಿ, ತರಕಾರಿ ಏನ್ ಹಾಕಿರ್ತೀವಿ ಅದ ಫ್ರೈ ಮಾಡ್ಕೊಳ್ಳೋದು. ಅದನ್ನು ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲಕ್ಕೆ ಆಡ್ಸ್ಕೊಂಡಿರ್ತೀವಲ್ಲ ಸೊಪ್ಪು, ಅದ ಹಾಕ್ಬಿಟ್ಟು ಟೊಮೆಟೊ ಕಿಚ್ಕೊಂಡಿರ್ತೀವಲ್ಲ, ಟೊಮೆಟೊ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಖಾರ ಪುಡಿ, ಉಪ್ಪು ಹಾಕ್ಬಿಟ್ಟು ಬೇಯ್ತದೆ. ಅದು ಬೇಯಗಂಟ ತರಕಾರಿ ಬೇಯಗಂಟ. ಗ್ಯಾಸ್ ಇರ್ಬೇಕು ಇರ್ಬೇಡ್ದು? ಇರ್ಬೇಕು ಗ್ಯಾಸ್. ಇದಾಗಿತ್ತು ಇವತ್ತಿನ ಮಸಪ್ಪು, ನಮ್ಮ ಟೀಮ್ ಮಸಪ್ ಸಾಂಬಾರ್ ರೆಸಿಪಿ. ಏನೇನು ಐಟಮ್ ಹೇಳೋದ್ಲ ಅದಕ್ಕೆ ತಿಂದಮೇಲೆ ನೀವೇ ಹೇಳಬೇಕು ಟೇಸ್ಟ್ ಹೆಂಗಿರ್ತದೆ ಅಂದ್ಬಿಟ್ಟು. ಒಟ್ನಲ್ಲಿ ರೆಸಿಪಿ ಹೇಳೋಳೆ, ಇಂತಿಂಥದ್ದು ಹಾಕಿ ಹಿಂಗೆ ಮಾಡ್ತೀವಿ ಅಂತ ಅಷ್ಟೇ. ತಿಂದಮೇಲೆ ನೀವೇ ಹೇಳಬೇಕು ಸಾಂಬಾರು ಹೆಂಗಿರ್ತದೆ ಅಂತ ಅಂದ್ಬಿಟ್ಟು, ನಮಗೆ ಗೊತ್ತಿಲ್ಲ. ಆಯಿತು, ಈಗ ಮಸಪ್ತು. ಈಗ ದುಡ್ಡಿನ ಬಗ್ಗೆ ಹೇಳ್ತೀನಿ. ದುಡ್ಡು ಎಷ್ಟು ಬಂದದ್ಲೆ ನನಗೆ? ನಾನು ಹೆಡ್ತಿಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲ ಕಾಮೆಂಟಲ್ಲಿ ಹೆಂಗೆ ಹೇಳ್ತಾರೆ ಲಕ್ಷ ಮಾಡ್ತಾನೆ ಅಂತ. ಎಷ್ಟು? 50,000 ಅಂತ ನಾನು ಹೆಡ್ತೀನಿ ಹೇಳ್ತಾವಳೆ. ಎಷ್ಟು ಲಕ್ಷ ಬರುತ್ತೆ ಅಂತ ಅಂದ್ಬಿಟ್ಟು ತೋರ್ತೀನಿ. ಹಾಂ, 50,000 ಎಷ್ಟು ತಿಂಗಳಿಗೆ ಬರೋದು? 1 ತಿಂಗಳು 2 ತಿಂಗಳು ತಪ್ಪಿದ್ರೆ. ಹಾಂ, 1 ತಿಂಗಳು 2 ತಿಂಗಳಿಗೆ 50,000 ಬರ್ತದೆ ಅಂತ ಹೆಡ್ತೀನಿ ಹೇಳ್ತಾವಳೆ. ಇನ್ನು ನೀನು ಬಾಯಿ ಬಿಟ್ಟು 50 ಅಂತಂತಿದೆ ಅಂದರೆ ಇನ್ನು ಅವರು ಒಂದು 5 ಲಕ್ಷ ಬರ್ತದೆ ಅಂತ ಜನ ತಿಳ್ಕೊತಾರೆ. ಹಂಗಾರೆ ಅದು ಪೂರ್ತಿ ನಿಮಗೆ ತೋರಿಸ್ತೀನಿ. 5 ಲಕ್ಷ ಬರುತ್ತೋ 50,000 ಬರುತ್ತೋ, ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ಇದೇ ಸ್ಟುಡಿಯೋ ನಮ್ಮದು.
ಕೆಲವರೆಲ್ಲ ದೊಡ್ಡ ದೊಡ್ಡ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬ್ಯಾಕ್ಗ್ರೌಂಡಲ್ಲೆಲ್ಲ ಸಖತ್ತಾಗಿರುತ್ತೆ, ವಿಡಿಯೋ ಮಾಡ್ತಾರೆ. ಬಟ್ ನಮ್ಮದೇ ಅಲ್ಲೈತೆ ಅಷ್ಟೇ ಸೆಲ್ಫಿ ಸ್ಟಿಕ್ ಐತೆ ಅಲ್ಲಿ ನೋಡಿ, ಇದು ಸ್ಟ್ಯಾಂಡು ಆ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಇದೇ ನಮ್ಮದು ಸ್ಟುಡಿಯೋ. ಇಲ್ಲಿ ಒಂದು ಚೇರ್ ಹಾಕೊಂಡು ಕೂತ್ಕೊಬಿಟ್ಟು ಅದರ ಮಾಹಿತಿನ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ವೆಲ್ಕಮ್. ಬರೀ ಗಂಜಿ ಕುಡಿತಾನೆ, ಇದೇ ನಮ್ಮ ಸ್ಟುಡಿಯೋ. ಈಗ ಪ್ರತಿಯೊಂದು ಹಣಕಾಸಿನ ವ್ಯವಹಾರದ ಬಗ್ಗೆ, ಸೋಷಿಯಲ್ ಮೀಡಿಯಾ ಹಣಕಾಸಿನ ವ್ಯವಹಾರದ ಬಗ್ಗೆ ತಿಳಿಸ್ತೀನಿ. ಗಂಜಿ ಕುಡ್ಕೊಬಿಟ್ಟು ಈಗ ನಮ್ಮ ಹೆಂಡ್ತಿ ಹೇಳಿದ್ಲ ಒಂದು 2 ತಿಂಗಳಿಗೋ 1 ತಿಂಗಳಿಗೋ 50,000 ಮಾಡ್ಬೋದು ಅಂತ ಅಂದ್ಬಿಟ್ಟು. ಇದು ನನ್ನ ಪ್ರೊಫೈಲು ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ನಮ್ಮ ವ್ಯೂಸು ನೋಡಿ. ಒಂದು 4 ಲಕ್ಷ 67,000, 2 ಲಕ್ಷ 2 ಲಕ್ಷ 1 ಲಕ್ಷ ಈ ಥರ ಓಡ್ತಾವೆ. ಅದರಲ್ಲೊಂದು 1M ಅಂತ ಐತೆ. ಆ 1M ಕ್ಲಿಕ್ ಮಾಡ್ತಾವೆ ನೋಡಿ. 1M ಕ್ಲಿಕ್ ಮಾಡಿದ್ರೆ ನೋಡಿ ಏನಂತ ಬರ್ತೋ, 1M ವ್ಯೂಸ್ ಐತೆ, 27,000 ಅದೇನೋ ಎಂಗೇಜ್ಮೆಂಟ್ ಅಂತ ಐತೆ. ಅಪ್ರೋಮೆಟಿಕ್ ಅರ್ನಿಂಗ್ಸು 0 ಐತೆ. ಅಲ್ಲಿ ಮೇಲ್ಗಡೆ ರೆಡ್ ಮಾರ್ಕ್ ಐತಲ್ಲ, ಅದನ್ನು ಟಚ್ ಮಾಡಿದ್ರೆ ಇಸ್ಸು ಅಂತ ಐತೆ. ಅಲ್ಲಿಗೆ ಬರ್ತಾಯಿಲ್ಲ ದುಡ್ಡು ಬರ್ತಾಯಿಲ್ಲ ಅಂತ. ಮೊದಲು ಬತ್ತಿತ್ತು, ಬಂದ್ರೂ ಅದಕ್ಕೆ ಒಂದು ಹೇಳಿದ್ನಲ್ಲ ಈಗ ವ್ಯೂಸು 4 ಲಕ್ಷ 60,000, 2 ಲಕ್ಷ 80,000, 69,000, 3 ಲಕ್ಷ. ಇದಕ್ಕೆ ನಾವೇನಾರ ಅಷ್ಟು ತಗೋತೀವಿ ಅನ್ನೋದಾದರೆ ಈ ವ್ಯೂಸ್ಗೆ ನಿಮಗೆ ಇನ್ನೊಂದು ವ್ಯೂಸ್ ತೋರ್ತೀನಿ ನೋಡಿ. ಇದು ಯಾವುದೋ ಬೇರೆ ಲ್ಯಾಂಗ್ವೇಜು, ನಮ್ಮ ಲ್ಯಾಂಗ್ವೇಜ್ ಅಲ್ಲ, ಬೇರೆ ಲ್ಯಾಂಗ್ವೇಜು, ಬೇರೆ ದೇಶ ಇರಬೇಕು ಅದು ಅನ್ಕೋತೀನಿ. ಪಿನ್ ಮಾಡವ್ರೆ ಟ್ರೈನ್ದು ಫನ್ ವೀಡಿಯೋಸು ನೋಡಿರ್ತೀರ ನೀವು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಭಾಷೆಯವರು ಕೂಡ ನೋಡ್ತಾರೆ. ಅವರು ಆಲ್ಮೋಸ್ಟು ಇಡೀ ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ದುಡ್ಡು ಮಾಡುವಂಥವ್ರು ಅಂತಂದರೆ ಅವರು. ಒಂದು ಪಿನ್ ಮಾಡಿರೋದ ಒಂದು ಸಿಂಪಲಾಗಿ ನಿಮ್ಗೆ ತೋರ್ತಾವೆ ನೋಡಿ. 259 ಎಮ್ಮು ವಿಡಿಯೋ ಅದು ಓಡಿರುವಂಥದ್ದು. ವಿಡಿಯೋ ಕ್ರಿಯೇಟರ್ಗೆ ಗೊತ್ತಿರುತ್ತೆ 1Mಗೆ ಎಷ್ಟು ದುಡ್ಡು ಬರುತ್ತೆ ಅಂತ. 1M ಅಂದರೆ ಎಷ್ಟು ಅಂತಲೂ ಕೆಲವ್ರಿಗೆ ಗೊತ್ತಿರಲ್ಲ. 1M ಅಂತಂದರೆ 10 ಲಕ್ಷ. 10 ಲಕ್ಷಕ್ಕೆ 1M ಅಂತ ಕರೀತಾರೆ. ಇದು 259 ಎಮ್ಮು ಇರೋದು, ಅಷ್ಟು ಓಡೈತೆ. 1Mಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಯಾರಿಗಾರ ಗೊತ್ತಾ? ಕ್ರಿಯೇಟರ್ಗೆ ಗೊತ್ತು. ಮೊದಲು ಬತ್ತಿತ್ತು, ಈಗ ಅದು ಇದು ಎರಡನ್ನೂ ಹೇಳ್ತೀನಿ. ಮೊದಲು 1Mಗೆ $25 ಕೊಡ್ತಿದ್ದ. $25 ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಯ್ತದೆ? 259 ಇಂಟು $25 ಹೊಡೆದ್ರೆ $6,475 ಆಯಿತು. $6,475 ಇದು ಡಾಲರು. $6,475 ಕೇವಲ ಒಂದು ವಿಡಿಯೋಗೆ. ದುಡ್ಡು ಎಷ್ಟಾಯಿತು? 6,475 ಇಂಟು $90 ಒಂದು ಕಡೆ ಆಗ 82 ಇತ್ತು, ಈಗ 90 ಆಗೈತೆ. ಪೂರ್ತಿ ಸಂಪೂರ್ಣವಾಗಿ ಇಡೀ ನಮ್ಮ ಕರ್ನಾಟಕಕ್ಕೆ, ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾದಂಥ ಎಕ್ಸ್ಪ್ಲನೇಷನ್ ಕೊಡ್ತಾಯಿಲ್ಲ ನಾನು. ಇಡೀ ವರ್ಲ್ಡಲ್ಲಿ ನಡೀತಾ ಇರುವಂಥದ್ದೇ ನಾನು ಹೇಳ್ತಾ ಇರೋದು. 5,82,750 ಕೇವಲ ಒಂದು ವಿಡಿಯೋ. ಅದೆಷ್ಟು ಇವತ್ತೆಲ್ಲ ಒಂದು 15 ಸೆಕೆಂಡ್ ಇರುತ್ತೆ ಅಷ್ಟೇ. 15 ಮಿನಿಟ್ಸು ಅಲ್ಲ, ಒಂದು 15 ಸೆಕೆಂಡು ವಿಡಿಯೋಗೆ ಅಷ್ಟು ವ್ಯೂಸ್ ಬಂದರೆ 5,82,000. 5,82,000 ಕೇವಲ ಒಂದು ವಿಡಿಯೋಗೆ. ಈ ಫೇಸ್ಬುಕ್ಕಲ್ಲಿ ಮಾತ್ರ ಈ ಚಾನ್ಸಸ್ಸು ಮೊದಲು ಇದ್ದದ್ದು, ಈಗಲ್ಲ. ಒಂದು 6 ಮಂತ್, ಒಂದು 10 ಮಂತ್ ಬ್ಯಾಕ್ ಏನೋ ಅನ್ಕೋತೀನಿ, ಒಂದು 10 ತಿಂಗಳ ಹಿಂದೆ ಈ ಚಾನ್ಸಸ್ ಇತ್ತು. ಆಮೇಲೆ ಅವರು ಆ್ಯಡ್ಸ್ ಆ್ಯಂಡ್ ರೀಲ್ಸಾಗಿ ಹೋಗ್ಬಿಟ್ಟು ಕಂಟೆಂಟ್ ಮಾನಿಟೈಸೇಷನ್ ಅಂತ ಕೊಟ್ಟರು. ಆಗಲೂ ಒಳ್ಳೆ ಅರ್ನಿಂಗೇ ಇತ್ತು. ಆಮೇಲೆ ಯೂಟ್ಯೂಬ್ ಥರ ಮಾಡಾಕ್ಬಿಟ್ರು ಈಗ ಫೇಸ್ಬುಕ್ಕ. ಯೂಟ್ಯೂಬ್ ಥರ ಅಂತಂದರೆ ಹಿಂಗೆ ಅಡ್ಡ ವಿಡಿಯೋ ಮಾಡೋರು ಮಾತ್ರ ಯೂಟ್ಯೂಬಲ್ಲಿ ಈ ಥರ ವಿಡಿಯೋ ಓಡಿದ್ರೆ $1 ಬರುತ್ತೆ. ರೀಲ್ಸ್ ಹಾಕಿದ್ರೆ ದುಡ್ಡು ಒಂದು ತಿಂಗಳಿಗೆ $10 ಮಾಡ್ಬೋದೇನೋ ಅಷ್ಟೇ ರೀಲ್ಸ್ ಹಾಕಿದ್ರೆ. ಅಡ್ಡ ವಿಡಿಯೋ ಮಾಡಿ, ಆ ಅಡ್ಡ ವಿಡಿಯೋ ಏನಾರ ಡೈಲಿ ಹಾಕಿದ ವಿಡಿಯೋ ಕೇವಲ ಬರೀ 50,000 ಓಡಿದ್ರು ಒಂದು $25,000 ಮೋಸ ಆಗಲ್ಲ. ಡೈಲಿ ವಿಡಿಯೋ ಹಾಕಿ ಡೈಲಿ ಒಂದು 50,000 ವ್ಯೂಸ್ ಬಂದರೆ $25,000 ಮೋಸ ಆಗಲ್ಲ. ಆ ಥರ ಲೆಕ್ಕ ಹಾಕಿದ್ರೆ, ಆ ಥರ ಕ್ಯಾಲ್ಕುಲೇಷನ್ ಲೆಕ್ಕ ಹಾಕಿದ್ರೆ ಯಾರು ವಿಡಿಯೋ ಒಂದಿನ 2 ದಿನಕ್ಕೆ 5 ಲಕ್ಷ 3 ಲಕ್ಷ 4 ಲಕ್ಷ 1 ಮಿಲಿಯನ್ ವ್ಯೂಸ್ ಬಂದಿರ್ತದೋ ಯಾರದೇ ಯೂಟ್ಯೂಬ್ ಚಾನಲ್ ನೋಡಿ ಅವರು ಕಮ್ಮಿ ಅಂದರೂ ಒಂದು 4-5 ಲಕ್ಷ ರೂಪಾಯಿ ತಿಂಗಳಿಗೆ ದುಡ್ಡು ಮಾಡ್ತಾಯಿರ್ತಾರೆ. ಫೇಸ್ಬುಕ್ಕಲ್ಲಿ ಮೊದಲು ಆ್ಯಡ್ಸ್ ಆ್ಯಂಡ್ ರೀಲ್ಸ್ ಇದ್ದಾಗ
40-50 ಲಕ್ಷ ಮಾಡಿದ್ರೆ ಒಂದು ತಿಂಗಳಿಗೆ ಪರ್ ಮಂತು 40-50 ಲಕ್ಷ ಮಾಡ್ತಾ ಇದ್ದಂಥ ಜನರು ಇದ್ದರು. ನಮ್ಮ ಇಂಡಿಯಾದಲ್ಲಿ, ಬೇರೆ ದೇಶದಲ್ಲಿ ಎಲ್ಲ, ನಮ್ಮ ಇಂಡಿಯಾದಲ್ಲಿ ಹೆಂಗೆ ಗೊತ್ತಿಲ್ಲ, ಅಂದರೆ ಬೇರೆ ದೇಶದ ಲ್ಯಾಂಗ್ವೇಜ್ ಚಂಗಿ ಪಿ ಅಂತ ವೀಡಿಯೋ ಬರ್ತವೆ, ಅವ್ರೇನೋ ಕಾಮಿಡಿ ಮಾಡ್ತಾರೆ, ಅದ ಎಲ್ಲ ಐಕ್ಲೆಲ್ಲ ನಾವೆಲ್ಲ ನೆಗ ಹೊಡ್ಕೊಂಡು ನೋಡ್ತೀವಲ್ಲ, ಅದು ಇಡೀ ಒಳ್ಳೆ ನೋಡುವಂಥ ವೀಡಿಯೋ. ಅದು ಲ್ಯಾಂಗ್ವೇಜ್ ಅಲ್ಲ, ಬರೀ ಮ್ಯೂಸಿಕ್ಕು. ಆ ಥರ ಬರೀ ಮ್ಯೂಸಿಕ್ ಆದರೆ ಇಡೀ ಒಳ್ಳೆ ನೋಡುತ್ತೆ, ಬರೀ ಕಾಮಿಡಿ ಮಾತ್ರ ಇರುತ್ತೆ. ಲ್ಯಾಂಗ್ವೇಜು ಅಂತ ಬಂದಾಗ ಆ ಲ್ಯಾಂಗ್ವೇಜ್ ಆ ಜಿಲ್ಲೆಯವರು ನೋಡುವಂಥದ್ದು, ಆ ರಾಜ್ಯದವರು ನೋಡುವಂಥದ್ದು. ಆ ರಾಜ್ಯದವರು ಈಗ ತೆಲುಗು ಆಂಧ್ರ ನೋಡ್ತಾರೆ, ತಮಿಳು ನೋಡ್ತಾರೆ, ಕನ್ನಡದವ್ರು ನೋಡ್ತಾರೆ. ಅದೇ ಇಂಗ್ಲೀಷು ಬರೀ ಮ್ಯೂಸಿಕ್ ಇದ್ದರೆ ಅದನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಆ ಥರ ಫನ್ನಿ ಮ್ಯೂಸಿಕ್ ಇದ್ದರೆ ಇಡೀ ಒಳ್ಳೆ ನೋಡುತ್ತಲ್ಲ, ಆ ವಿಡಿಯೋಗಳು ಅತಿ ಹೆಚ್ಚು ವ್ಯೂಸ್ ಬರೋದು. ಇದರಲ್ಲಿ ತುಂಬ ತಿಳ್ಕೊಳ್ಳುವಂಥವು ಅವೇ. ಲೆಕ್ಕ ಹಾಕಳಿ, ನಾನು ಹೇಳಿದ್ನಲ್ಲ ಹಂಗೆ 5 ಲಕ್ಷ ಅಂತಂದ್ರೆ ಇದು ಹುಡುಗಾಟದ ಮಾತಾ. 50 ಲಕ್ಷವರೆಗೂ ಒಂದು ತಿಂಗಳಿಗೆ ಬರೀ ರೀಲ್ಸ್ ಮಾಡ್ಕೊಂಡೆ ಸಂಪಾದನೆ ಮಾಡೋರೆ. ಆಗ ಮಾಡ್ಕೊಬಿಟ್ರು. ಆಗ ಈಗ ಒಂದು ಜಿಲ್ಲೆಯಲ್ಲಿ ಒಂದು 2 ಅಂಗಡಿ ಇದ್ದರೆ ಒಂದು ಯಾವುದೋ ಒಂದು ಅಂಗಡಿ, ದೊಡ್ಡ ಬಿಸ್ನೆಸ್ ಅಂಗಡಿಗಳು, ಮನೆಗೇನೋ ಮೆಟೀರಿಯಲ್ ಬೇಕು ಅಂಥದ್ದು 2 ಅಂಗಡಿ ಇದ್ದರೆ ಅವರು ಅವತ್ತಿನ ಕಾಲದಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಬಿಟ್ಟವ್ರೆ. ಇವತ್ತು ಅಜ್ಗೊಂದು ಅಂಗಡಿಗಳಾಗ್ಬಿಟ್ಟಿರ್ತವೆ. ಅವತ್ತು 2 ರೂಪಾಯಿ ಲಾಭ ಸಿಕ್ತಿತ್ತು, ಇವತ್ತು 2 ಪೈಸಾ ಲಾಭ ಸಿಕ್ಕರು ಸಾಕು ಅನ್ನೋ ಮೂಮೆಂಟ್ಗೆ ಹೆಂಗೆ ಬಂದವರು ಕೆಲವೊಂದು ಬಿಸ್ನೆಸ್ ಮಾಡ್ಕೊಂಡು. ಆ ಥರ ಸೋಷಿಯಲ್ ಮೀಡಿಯಾನು ಹಂಗೆ ಆಗ್ಬಿಟ್ಟೈತೆ. ಇದೆಲ್ಲನೇ ಯಾಕೆ ಹೇಳಿದೆ ಅಂತಂದರೆ, ಇಲ್ಲಿ ನನಗೊಂದು ಕಾಮೆಂಟ್ ಬಂದೈತೆ, ಸತಿ ಅಂತ ಐತೆ, ಇದರಿಂದ ಉಪಯೋಗ ನಿನ್ನ ಜೀವನದ ಕತೆ ಹೇಳ್ತೀಯ. ಈಗ ನಾನೇನು ಹೇಳ್ತಾನೆ ವಿಡಿಯೋಗಳಲ್ಲಿ ಹೇಳ್ತೀನಿ, ಅದನ್ನು ಇವನು ಕಾಮೆಂಟ್ ಮಾಡಿರೋದು. ಇವರು ಯಾರು ಅಂತ ಗೊತ್ತಿಲ್ಲ. ಇದರಿಂದ ಯಾರಿಗೆ ಉಪಯೋಗ, ಯಾರಿಗೂ ಉಪಯೋಗ ಇಲ್ವಂತೆ. ನಾನು ಬಂದು ನಾರ್ಮಲಾಗಿ ಮಾಡ್ತೀನಿ, ಅದು ಉಪಯೋಗ ಆಯಿತೋ ಉಪಯೋಗ ಇಲ್ವೋ ಅದು ಗೊತ್ತಿಲ್ಲ. ಕೆಲವರು ಹುಚ್ಚು ಬಂದಂಗೆಲ್ಲ ಮಾಡ್ತಾರೆ, ಬಟ್ ನಾವೇನು ಹುಚ್ಚು ಬಂದಂಗೆಲ್ಲ ಮಾಡಲ್ಲ. ಇರೋದ ಏನೋ ಒಂದು 4 ಮಾತಾಡ್ತೀವಿ ಅಷ್ಟೇ. ಯಾರಿಗೆ ಉಪಯೋಗ ಆದಮೇಲೆ ಒಟ್ಟಿನಲ್ಲಿ ದುಡ್ಡು ಮಾಡ್ತಿದ್ದೀಯಾ ಮಾಡು ಅಷ್ಟೇ, ದುಡ್ಡು ಮಾಡ್ತಿದ್ದೀಯಾ ಮಾಡು ಅಷ್ಟೇ. ಆ ದುಡ್ಡು ಮಾಡಬೇಕಾದ್ರೆ ಎಷ್ಟು ಅದ್ರ ಹಿಂದಿನ ಪರಿಶ್ರಮ ಇರುತ್ತೆ. ಈಗ ನಾವು ಯಾವುದೋ ಒಂದು ಆಫೀಸ್ಗೆ ಹೋಗ್ಬೋದು, ಇಲ್ಲ ಹೊಲ್ತಕ್ಕೆ ಹೋಗ್ಬೋದು, ಹೊಲ್ತಕ್ಕೆ ಬೆಳೆಯೋಕೆ ಹೋಯ್ತೀವೋ, ಇಲ್ಲ ಆಫೀಸ್ಗೆ ಹೋಗ್ತಾರೆ, ಕಾಲ್ ಸೆಂಟ್ರು, ಅದು ಏನೇನೋ ದೊಡ್ಡ ಕೆಲಸ ಅವಲ್ಲ. ಇಷ್ಟು ಗಂಟೆಗೆ ಅಂತ ಮನೇಲಿ ರೆಡಿಯಾಗಿ ಟಕ್ಕಂತ ಟಿಫನ್ ತಿನ್ಕೊಂಡು ಓಡಬೇಕು, ಡ್ಯೂಟಿ ಮುಗಿಸ್ಕೊಂಡು ಬರಬೇಕು, ಅಲ್ಲೇನು ಕೆಲಸ ಐತೆ ಅದು ಮಾಡಬೇಕು. ಪ್ರತಿಯೊಬ್ಬರು ದುಡ್ಡು ಸಂಪಾದನೆ ಮಾಡೋದು ಅಷ್ಟು ಈಸಿ ಅಲ್ವೇ ಇಲ್ಲ. ಈಸಿಯಾಗಿದ್ದರೆ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಐತೆ, ಕಾಮೆಂಟ್ ಹೊಡಿಯೋ ಬದಲು ವೀಡಿಯೋ ಮಾಡ್ಕೊಂಡು ಅವರೇ ಕೋಟಿ ಲಕ್ಷ ಮಾಡ್ಬೋದಲ್ವಾ. ಅವಕ್ಕೆ ಅಂತ ಒಬ್ಬೊಬ್ರಿಗೆ ಏನೋ ಒಂದು ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ ಇರ್ತದೆ. ಆಗೆಲ್ಲ ಅರ್ನಿಂಗ್ ಇತ್ತು, ಈಗೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಈಗ ಯಾರು ಬೇಕಾದ್ರೂ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಯಾರಪ್ಪನ ಸೊತ್ತು ಅಲ್ವಲ್ಲ. ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಈ ವಿಡಿಯೋ ಮಾಡ್ಬೋದು, ಯಾವ ಥರ ಬೇಕಾದ್ರೂ ಫೇಮಸ್ ಆಗ್ಬೋದು. ನಾವು 7 ವರ್ಷದಿಂದ ಮಾಡ್ತಾವೆ. ನೀವು 7 ದಿನಕ್ಕೆ ಬೇಕಾದ್ರೂ ಫೇಮಸ್ ಆಗ್ಬೋದು, ಇಲ್ಲ 7 ತಿಂಗಳಾಗೋದು ಫೇಮಸ್ ಆಗ್ಬೋದು. ನಾವಾರ 7 ವರ್ಷ ಕಂಡ ಟೈಮ್ ತಗೊಂಡು ಏನೋ ಒಂದು ಸ್ವಲ್ಪ ಮಟ್ಟಿಗೆ ಯಾರು ರೆಕಗ್ನೈಸ್ ಮಾಡೋ ಥರ, ಗುರ್ತಿಸ್ಕೊಳ್ಳೋ ಥರ ವಿಡಿಯೋ ಮಾಡ್ತಾವೆ. ಒಂದು ನಿಮಿಷ. ಹಲೋ, ಹಾಂ, ಏನ ನಮಗೆ ಫೋನ್ ಮಾಡಿದಾಗ ಇಲ್ಲಿ ನೆಟ್ವರ್ಕ ರೀಚಾರ್ಜ್ ಮಾತ್ರ 1 ರೂಪಾಯಿ ಕಮ್ಮಿ ಆದರೂ ರೀಚಾರ್ಜ್ ಆಗೋಲ್ಲ. ಅವ್ರು ಹೇಳೋದು ದುಡ್ಡು ಕಟ್ಟಿ ನಾವು ರೀಚಾರ್ಜ್ ಮಾಡ್ಕೊತೀವಿ. ಆದರೆ ನಮ್ಮ ಮಂಡ್ಯ ಭಾಷೆಯಲ್ಲಿ ಬೈವಂಗೆ ಆಯ್ತದೆ. ನ್ಯಾಯವಾಗಿ ನೆಟ್ವರ್ಕ್ ಕೊಡಿಕಿಲ್ಲ. ಹಟ್ಟಿ ಒಳಗಿದ್ರೆ ನೆಟ್ವರ್ಕ್ ಇರಿಕಿಲ್ಲ, ಆಚೆ ಕಡೆ ಕೊಡೋಗಿ ಮಾತಾಡಬೇಕು. ಡಾಟಾ ಇರಿಕಿಲ್ಲ, ನೆಟ್ವರ್ಕ್ ಇರಿಕಿಲ್ಲ. ಕಂಪ್ಲೇಂಟ್ ಮಾಡಿದ್ರೆ ಯಾರು ಕೇರೇ ಮಾಡಿಕಿಲ್ಲ. ಇದು ಹೇಳ್ತಾ ಇರೋದು ಜಿಯೋದವ್ರಿಗೆ. ಜಿಯೋ ನಮ್ಮೂರಲ್ಲಿ ಇಲ್ಲವೇ ಇಲ್ಲ, ಟವರೇ ಇಲ್ಲ. ಮನೆ ಒಳಗೆ ಒಂದು ಮಾತು ಆಡೋಕ್ಕಾಗಿಲ್ಲ, ಹಟ್ಟಿಯಿಂದ ಆಚೆ ಹೋಗ್ಬೇಕು. ಕೇಳಿಕಿಲ್ಲ ಅಂತಾರೆ. ರೀಚಾರ್ಜ್ ಮಾತ್ರ ಕರೆಕ್ಟಾಗಿ ಮಾಡಿಸ್ಕೊತಾರೆ. ಪೋರ್ಟ್ ಆಗಮ್ಮ ಅಂತಂದರೆ ಆಲ್ರೆಡಿ ಏರ್ಟೆಲ್ ಒಂದು ಐತೆ, 2 ಒಂದೊಂದು ಇರಲಿ ಅಂತ ಮಾಡ್ಕೊಂಡ್ರೆ ಈ ಗೋಳು ಏನು ಮಾಡೋದು. ಇರಲಿ ಅದು ಅಂದರೆ ತಿರ್ಗಾ ಮಾಡ್ತಾರೆ. ನಮ್ಮ ಸ್ನೇಹಿತರು ಟೊಮೊಟೊಗೆ ದಾರ ಹಾಕ್ತಾ ಇದ್ದಾರಂತೆ. ಫ್ಯಾಮಿಲಿ ಬಂದು ನಮ್ಮ ಮಟ್ಟಿಲಿ ಇನ್ನೂ ಇವಳು ಅಡುಗೆ ಮಾಡ್ತಾಳೆ, ಈಗ ಹೋಗೋಕ್ಕಾಗಲ್ಲ, ನಾವು ಸಂದೆ ಪತ್ಕ ಹೋಗಾರ ಹಾಕಬೇಕು. ಈಗ ಅದ್ರ ಮಧ್ಯದಲ್ಲಿ ಬಣ್ಣದವ್ರು ಬರ್ತೀನಿ ಅಂತ ಅಂದಿದ್ರು. ಅವ್ರಿಗೆ ಫೋನ್ ಮಾಡಿದೆ, ಬಣ್ಣ ತಗೊಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾ ಇರೋದು. ಎಲ್ಲೋ ದೂರದಿಂದ ಬಣ್ಣವ ತಗೊಬಂದರೆ ಈಗ ಇದು ಬೇಕು ಅದು ಬೇಕು, ಅದು ಬೇಡ ಇದು ಬೇಡ ಅಂತಾರೆ. ಅವೆಲ್ಲನೇ ವಾಪಸ್ ಮಾಡಿ ಒಂದು 20 ಕಿಲೋಮೀಟ್ರು 25 ಕಿಲೋಮೀಟ್ರ್ ಓಡಾಡೋಕ್ಕೆ ಆಯ್ಕಿಲ್ಲ ಅಂತ ಅಂದ್ಬಿಟ್ಟು ಬಣ್ಣವ ಇಲ್ಲೇ ಹತ್ರದಲ್ಲೇ ತಗೋತಾರದು. ಅದಕ್ಕೂ ಒಂದು 5 ಕಿಲೋಮೀಟ್ರ್ ಹೋಗಬೇಕು. 5 ಕಿಲೋಮೀಟ್ರ್ ಅಂತಂದರೆ ಈಗ ಯಾವುದೋ 1 ಲೀಟ್ರ್ ಬೇಕು ಅಂತಾರೆ, ಒಂದು ಬ್ರಷ್ ಬೇಕು ಅಂತಾರೆ, ಮತ್ತು ಇನ್ನೊಂದು ಬೇಕು ಅಂತಾರೆ. ಒಂದೇ ಸಲ ತುಂಬ್ಕೊಬಿಟ್ಟು ಅಲ್ಲಿ ವಾಪಸ್ ಮಾಡೋಕ್ಕಾಗಲ್ಲ. ಹತ್ರದಲ್ಲಾದರೆ ಹಿಂಗೆ ಒಂದು 5 ಕಿಲೋಮೀಟ್ರ್ ಅಲ್ವಾ, ಹೋಗಿ ಬರ್ಬೋದು. ಬೇಡ ಅಂದವ ವಾಪಸ್ ಮಾಡ್ಬೋದು, ಬೇಕು ಅಂದವ ತಗೊಬರ್ಬೋದು. ಅದಕ್ಕೋಸ್ಕರ ಈಗ ದುಡ್ಡಿನ ಬಗ್ಗೆ ಹೇಳ್ತದೆ. ಈಗ ನನಗೆ ಬರ್ತಾರೋ ವ್ಯೂಸ್ಗೆ ನಾನು ಎಷ್ಟು ಬರುತ್ತೆ ಏನು ಎತ್ತ ಅಂತ ಸಂಪೂರ್ಣ ಮಾಹಿತಿನ ಇನ್ನೊಂದು ದಿನ ಫ್ರೀಯಾದಾಗ ವೀಡಿಯೋ ಮಾಡಿಬಿಟ್ಟು ಸಂಪೂರ್ಣವಾಗಿ ತಿಳಿಸ್ತೀನಿ. ಇದು ನನಗೆ ಗೊತ್ತಿರುವಂಥ ಮಾಹಿತಿನ ನಿಮಗೆ ತಿಳಿಸಿರೋದು. ನಾನು ಇಲ್ಲಿ ಬಣ್ಣ ತಗೋತಾ ಇರೋದು. ಈಗ ಬಣ್ಣದ ಕೆಲಸ ಗೋಡೆ ಎಲ್ಲ ನುಜ್ಜಿಬಿಟ್ಟು ಪ್ರೈಮರ್ ಹೊಡಿತಾರೆ ಈಗ ಮನೆ ಒಳಗಡೆ.
ಇನ್ನು ಸಣ್ಣ ಪುಟ್ಟ ಕೆಲಸ ಎಷ್ಟೋ ಆಗಿಲ್ಲ, ಅವ್ರಿಗೆಲ್ಲ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಸರಿಯಾಗಿ. ತಲೆ ಕೆಟ್ಟೋಯ್ತದೆ ಒಂದೊಂದ್ಸಲಿ ಮನೆ ಮಾಡಿ ಮುಗಿಸೋದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಎಲ್ರಿಗೂ ಕೂಡ.